ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಚಾರ್ ಮನೆ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟ್ ಆದ ಶೈಲಿಯಲ್ಲಿ ಆಲೂ ತವಾ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಕಡಿಮೆ ಎಣ್ಣೆಯನ್ನು ಬಳಸ್ಕೊಂಡು ಮಾಡ್ಕೋಬಹುದಾದಂತಹ ಈ ಆಲೂ ತವಾ ಫ್ರೈಯನ್ನು ನಾನ್ ವೆಜ್ ಪ್ರಿಯರಂತೂ ತುಂಬಾ ಇಷ್ಟಪಡ್ತಾರೆ. ಹಾಗೆ ಅತಿ ಸುಲಭವಾಗಿ ಇದನ್ನು ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ನಾವೀಗ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನೀಗ ತೋರಿಸ್ಕೊಡ್ತಾ ಇರೋ ರೀತಿಯಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ತೀರಾ ತೆಳುನೂ ಆಗಬಾರ್ದು, ತೀರಾ ದಪ್ಪನೂ ಆಗಬಾರ್ದು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಒಂದು 2 ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಆಲೂಗಡ್ಡೆಯನ್ನು ತೊಳ್ಕೊಳ್ಳಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಕಾರ್ನ್ಫ್ಲೋರ್ ಬದಲಾಗಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು. 2 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ಳಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆ ಹಿಟ್ಟನ್ನು ಆದಷ್ಟು ಜರಡಿ ಹಿಡಿದ್ಬಿಟ್ಟು ಸೇರಿಸ್ಕೊಳ್ಳಿ, ಗಂಟುಗಳಾಗೋದಿಲ್ಲ. ಈ ರೀತಿ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀರನ್ನು ಬಳಸ್ಕೋಬಾರ್ದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಈ ಪೌಡ್ರಲ್ಲಿ ಚೆನ್ನಾಗಿ ಡಿಪ್ ಮಾಡಬೇಕು. ಚೆನ್ನಾಗಿ ಕೋಟಿಂಗ್ ಆಗೋ ರೀತಿಯಲ್ಲಿ ಇದನ್ನು ಈ ರೀತಿ ಎರಡೂ ಕಡೆನೂ ಈ ಪೌಡ್ರ್ ಸರಿಯಾಗಿ ಅಪ್ಲೈ ಆಗೋ ರೀತಿಯಲ್ಲಿ ಇದನ್ನು ಕೋಟ್ ಮಾಡ್ಕೋಬೇಕು. ನೋಡಿ, ಇದು ಮಾಡ್ಕೊಂಡಿದ್ದಾಗಿದೆ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಉಳಿದಿರುವಂಥ ಸ್ಲೈಸಸನ್ನು ಕೂಡ ಚೆನ್ನಾಗಿ ನೀಟಾಗಿ ಕೋಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಮಾಡಿಬಿಟ್ಟು ಒಂದು 3 ನಿಮಿಷ ಹಾಗೆ ಬಿಡಬೇಕು. 3 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನೀವು, ಆಲೂಗಡ್ಡೆ ಮಸಾಲೆಯನ್ನೆಲ್ಲ ಹಿಡ್ಕೊಂಡು ಈ ರೀತಿಯಾಗಿದೆ. ಇವಾಗ ಕಾವಲಿ ಚೆನ್ನಾಗಿ ಕಾದಿದೆ. ಇವಾಗ ಆಯಿಲನ್ನು ಕಾವಲಿಗೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೇನೆ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಕೋಟೆಡ್ ಸ್ಲೈಸಸನ್ನು ಈ ರೀತಿ ತವಾಗೆ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗಬೇಕು. ನೋಡಿ, ನಾನೆಲ್ಲ ಆಲೂಗಡ್ಡೆ ಸ್ಲೈಸಸನ್ನು ಕೋಟ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ನೀವು ಹಾಗೇ ಬೇಯಿಸ್ಕೋಬೋದು. ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇದೇ ರೀತಿ ಎಲ್ಲವನ್ನು ಕೂಡ ಟರ್ನ್ ಮಾಡ್ಕೊಳ್ಳೋಣ. ಅತಿ ಕಡಿಮೆ ಎಣ್ಣೆಯನ್ನು ಬಳಸ್ಕೊಂಡು ಈ ಫ್ರೈಯನ್ನು ಮಾಡ್ಕೋಬೋದು. ತುಂಬ ಎಣ್ಣೆನೂ ಕೂಡ ಬೇಕಾಗೋದಿಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಆದರೆ ಗ್ಯಾಸ್ನ ಉರಿಯನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಕಡೆನೂ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಆಲೂಗಡ್ಡೆ ತವಾ ಫ್ರೈನ ಮಾಡ್ಕೋಬೋದು ಅಂತ. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನಾನ್ ವೆಜ್ಜನ್ನು ಇಷ್ಟಪಡುವವರು ಕೂಡ ಈ ಫ್ರೈಯನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿರ್ತದೆ ಟೇಸ್ಟು. ನೀವು ಒಮ್ಮೆ ಖಂಡಿತ ಈ ಆಲೂಗಡ್ಡೆ ತವಾ ಫ್ರೈನ ಒಮ್ಮೆ ಟ್ರೈ ಮಾಡಿ. ಹೇಗಾಯಿತು ಅಂತ ಖಂಡಿತ ತಿಳಿಸಿ. ಇವತ್ತಿನ ಈ ಆಲೂಗಡ್ಡೆ ತವಾ ಫ್ರೈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಆಚಾರ್ ಮನೆ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟೇಸ್ಟಿಯಾದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. Thank you for watching.